ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ದುಡಿಬೇಕನ್ನೋರಿಗೆ ಮತ್ತೊಂದು ಸರ್ತಿ ನಾನು ಮಾರುತಿ ಕಮರ್ಷಿಯಲ್ ಕಾರ್ಸಿಗೆ ಬಂದಿದ್ದೀನಿ. ನಿಮಗೆ ನೋಡ್ಬೋದು ಆಲ್ಮೋಸ್ಟ್ ಕಮ್ಮಿ ಗಾಡಿ ಇದ್ರೂ ಕೂಡ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಆ್ಯಂಡ್ ಮತ್ತೊಂದು ಹೇಳೋದಾದ್ರೆ ನಿಮಗೆ ಟ್ರ್ಯಾಕ್ಟರ್ ಕೂಡ ಅವೈಲೇಬಲ್ ಇದೆ, ವೈಟ್ ಬೋರ್ಡ್ ಗಾಡಿಗಳು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೆಂಗಿದ್ದೀರಾ? ಆರಾಮ್ ಸರ್, ನೀವು? ನಾನು ಆರಾಮಾಗಿದ್ದೀನಿ ಸರ್. ಬೆಳಗ್ಗೆ ಕರ್ಕೊಂಡ್ ಬಂದಿದ್ದೀರಾ ಸರ್? ಅಂಡ್ ಏನ್ ಅಡ್ರೆಸ್ ಹೇಳೋದ್ರೆ ಎಲ್ಲಿ ಬರುತ್ತೆ ಸರ್ ಇದು? ಸರ್ ನಾಗಸಂದ್ರ ಮೆಟ್ರೋ ಇಲ್ಲಾಂದ್ರೆ 8ನೇ ಮೈಲಿ ಪಾಟಿದಾರ್ ಭವನ ಇದೆಯಲ್ಲ, 9ನೇ ಕ್ರಾಸಲ್ಲಿ ಬಂದ್ರೆ ಸೀದಾ ಕಮಲ HP ಗ್ಯಾಸ್ ಇದೆ. ಇಲ್ಲೇ ನಮ್ಮ ಲೊಕೇಶನ್ ಮಾರುತಿ ಕಾರ್ ಹೌಸ್. ಮಾರುತಿ ಕಾರ್ ಹೌಸ್ ಅಂತ. ಓಕೆ, ಈ ಸರ್ತಿ ಟ್ರ್ಯಾಕ್ಟರ್ ಕೂಡ ಆಡ್ ಆನ್ ಆಗಿದೆ ಸರ್. ಸರ್ ಲಾಸ್ಟ್ ಟೈಮು ಫುಲ್ ಕ್ಯಾಶ್ ಆದ್ರೆ ಆಫರ್ ಕೊಟ್ಟಿದ್ರಿ ಸರ್. ಈ ಟೈಮು ನೆಗೋಷಿಯಬಲ್ ಮಾಡ್ಕೊಂಡು ಬನ್ನಿ. ನೆಗೋಷಿಯಬಲ್ ಕೊಡ್ತೀರಾ? ಫಸ್ಟ್ ವೆಹಿಕಲ್ ಹೋಗಾದ್ರೆ ಸರ್? ಸರ್ 21 ಮಾಡಲು KA 63 86 31 ವೆಹಿಕಲ್ ನಂಬರ್ ನೋಡಿ. ಓಕೆ, ಬಡ ದೋಸ್ತು i4 21 ಮಾಡಲು, ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. 5,30,000 ಕೊಡ್ತೀನಿ. 5,30,000. 5,30,000 ಲೋನ್ ಅಂತ ಹೋಗೋದಾರೆ ಆಗುತ್ತೆ ಸರ್? ಲೋನ್ ಅಂದ್ರೆ ಅವ್ರ ಸಿವಿಲ್ ಮೇಲೆ ಡಿಪೆಂಡ್ ಸರ್. 5,30,000 ಆಗುತ್ತೆ. ಹೌದು. ಇನ್ನೊಂದು ಸ್ವಲ್ಪ ನೆಗೋಷಿಯೇಟ್ ಆಗುತ್ತಾ ಸರ್? ಆಗುತ್ತೆ ಸರ್, ಡೈರೆಕ್ಟ್ ಬನ್ನಿ ಮಾತಾಡೋಣ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಅಶೋಕ ಲೈಲ್ಯಾಂಡ್ ಸರ್. ಸರ್ KA 23B 3769 20 ಮಾಡಲು. ಓಕೆ, ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಇದು ಸಿಂಗಲ್ ಓನರ್ ಇದೆ, 4 ಬೋಲ್ಟ್ ಇದೆ, ಓಕೆ, ಫುಲ್ ಪೇಂಟ್ ಇದೆ ಗಾಡಿ. ಓಕೆ, ನೋಡ್ಬೋದು. ಗಾಡಿ ತಗೊಂಡ್ರೆ ಖರ್ಚಿಲ್ಲ ಅಲ್ವಾ ಸರ್? ಗಾಡಿ ಏನು ಖರ್ಚಿಲ್ಲ ಸರ್, ಗಾಡಿ ಓಡಿಸ್ಬೇಕು. ನಾವೇ FC ಇನ್ಸೂರೆನ್ಸ್ ಮಾಡಿ ನಿಮ್ಮ CC ಎತ್ತಿ ಕೊಡ್ತೀವಿ. ಪ್ರೈಸು ಸರ್? 4.5. 4,30,000. ಬನ್ನಿ ಸರ್, ಡೈರೆಕ್ಟ್ ಬನ್ನಿ, ನೆಗೋಷಿಯಬಲ್. 4,30,000ಕ್ಕೆ ಅಶೋಕ್ ಲೈಲ್ಯಾಂಡ್ ಸಿಗ್ತದೆ. ಗಾಡಿ ಏನು ಖರ್ಚಿಲ್ಲ, ಪೇಂಟ್ ಆಗೋ ಗಾಡಿ ನಿಂತಿದೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್, ಅಶೋಕ್ ಲೈಲ್ಯಾಂಡ್ ಮತ್ತೊಂದು. ಸರ್ 19 ಮಾಡಲು KA 63 53 16 ಗಾಡಿ ನಂಬರ್ ನೋಡಿ. ಲಾಸ್ಟ್ ರೈಸಿಂಗ್ ನಂಬರ್ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. 90 ಮಾಡಲು, ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. ಓಕೆ, ಎಲ್ಲಾನು ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ. ಇಂದ ಲೆದರ್ ಅಪಾಲ್ಸರಿ ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಗಾಡಿ ಮಾತ್ರ ಪೇಂಟ್ ಆಗಿ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ ಪ್ರೈಸ್ ಏನು ಹೇಳ್ತೀರಾ? ಸರ್ ಇದು 4.25 ಹೇಳ್ತೀನಿ. 4,75,000. 4,75,000. 4,75,000ಕ್ಕೆ ಈ ಗಾಡಿ ಆಗ್ತಿರೋದು. ಹಾಗೆ ಸರ್, ಕಮ್ಮಿ ಪ್ರೈಸಲ್ಲಿ ಒಂದು ಗಾಡಿ ಬೇಕು ಅನ್ನೋರಿಗೆ ಸರ್ ಹೇಳಿ. ಸರ್ ಯಾರಾದರೂ ಹೋಟ್ಲು ಮಾಡೋರು, ತರಕಾರಿ ಮಾಡೋರಿಗೆ ತುಂಬಾ ಗಾಡಿ. ಹೌದು, ಕಮ್ಮಿ ಬಂಡವಾಳದಲ್ಲಿ 2,40,000 ಕೊಡ್ತೀನಿ. 21 ಮಾಡಲು ಪೆಟ್ರೋಲ್ ವೆಹಿಕಲ್. 2,40,000ಕ್ಕೆ 2,40,000 ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. ಜೀತೋ ಪ್ಲಸ್ ಆಗಿರುತ್ತೆ. 2,40,000ಕ್ಕೆ ಫ್ರೆಶ್ ಡಾಕ್ಯುಮೆಂಟ್ ಸಮೇತ ಕೊಡ್ತಾರೆ ಅಂತ ಹೇಳ್ಬೋದು. ಅಂಡ್ ಬನ್ನಿ, ಲೋನ್ ಕೂಡ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ ಸರ್. ಎಷ್ಟಾಗ್ಬೋದು ಲೋನ್? ಸರ್ ಡಿಪೆಂಡ್ ಅಪಾನ್ 1.5 ಸಿವಿಲ್ ಮೇಲೆ ಡಿಪೆಂಡ್. ಸಿವಿಲ್ ಡಿಪೆಂಡ್ ಆಗುತ್ತೆ ಸರ್. ಈಗ ಈ ಕಡೆ ಹೋಗೋಣ ಸರ್. ಟ್ರ್ಯಾಕ್ಟರು ಸೊನಾಲಿಕಾ ಸರ್, DI 42 RX ಅಂತ. ಈ ಗಾಡಿ ವಿಶೇಷತೆ ಹೇಳೋದಾದ್ರೆ ಮಾಡಲ್ ಸರ್ ಇದು? ಸರ್ ಮಾಡಲ್ ಮ್ಯಾನುಫ್ಯಾಕ್ಚರಿಂಗ್ ಬಂದು 24. ಇವಾಗ ಯಾರು ತಂತಾರೆ ಅವರೇ ಸಿಂಗಲ್ ಓನರ್ ಆಗ್ತಾರೆ. ಫಸ್ಟ್ ಓನರ್ ಅವರೇ. ಫಸ್ಟ್ ಓನರ್ 20,000 ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಬೋನಫೈಡ್ ಬೇಕು. ಅಂಡ್ ಅನ್ರಿಜಿಸ್ಟರ್ಡ್ ಟ್ರ್ಯಾಕ್ಟರ್ ಸೊನಾಲಿಕಾ DI 42 RX ಅಲ್ವಾ ಸರ್ ಇದು? ಹೌದು ಸರ್. ಓಡಿರೋದು ಸರ್ ಇದು? ಸರ್ 250 ಗಂಟೆ ಓಡಿದೆ. 250 ಗಂಟೆ ಅಷ್ಟೇ ಓಡಿರೋದು. ಟೈರ್ ನೋಡಿ, ಮುಂದಡೆ ಟೈರ್ ನೋಡಿ, ಎಲ್ಲ ಹೊಸ ಟೈರ್ ಇದೆ. ಟೈರ್ ತೋರಿಸ್ತಿದ್ದೀನಿ, ಹಿಂದ್ಗಡೆ ಇದು ತೋರಿಸ್ತೀನಿ, ಎಲ್ಲಾನು ನಿಮಗೆ ಅನ್ರಿಜಿಸ್ಟರ್ಡ್ ವೆಹಿಕಲ್ ಯಾರು ಹುಡುಕ್ತಿರೋರಿಗೆ. ಸರ್ ಹೊಸದು ಟ್ರ್ಯಾಕ್ಟರ್ ಎಷ್ಟಿದೆ ಸರ್ ಮಾರ್ಕೆಟಲ್ಲಿ? ಸರ್ ಇದು ಮಾರ್ಕೆಟ್ ಬಂದು 7.5 ಇದೆ. ಹೊಸದು 7.5. ನೀವೇನು ಕೊಡ್ತೀರಾ ಸರ್? ಸರ್ ನಾವು 4,70,000 ಮಾಡ್ಕೊಡ್ತೀನಿ. 4,70,000ಕ್ಕೆ ಹೌದು. ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿ ಅವ್ರ ಹೆಸರಿಗೆ ಮಾಡ್ಕೊಡ್ತೀನಿ ನಾನು. ಆಲ್ಮೋಸ್ಟ್ 40% ಡಿಸ್ಕೌಂಟಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. 40 ಅಲ್ಲ 50% ಡಿಸ್ಕೌಂಟಲ್ಲಿ ಸಿಗ್ತದೆ ಅಂತ ಹೇಳ್ಬೋದು. ಸರ್ ಲೋನು ಆಗುತ್ತಲ್ಲ ಸರ್? ಆಗುತ್ತೆ ಸರ್. ಆಗುತ್ತಾ? ಖಂಡಿತ ಲೋನ್. ಓಕೆ, 4,50,000. 4,70,000 ಹೇಳ್ತೀನಿ. ನಿಮ್ಮ ಕಡೆಯಿಂದ ಬಂದರೆ ಒಂದು 10-20,000 ಡಿಸ್ಕೌಂಟ್ ಮಾಡೋಣ. ಓಕೆ, ಅನ್ರಿಜಿಸ್ಟರ್ಡ್ ಟ್ರ್ಯಾಕ್ಟರ್ ಹುಡುಕ್ತಾರೆ. ಸೊನಾಲಿಕಾ ಟ್ರ್ಯಾಕ್ಟರ್ ಒಂದಿರೋದು. 850 ಗಂಟೆ ಅಷ್ಟೇ ಓಡಿರೋದು ಗಾಡಿ. ಬನ್ನಿ, ವಿಸಿಟ್ ಆಗಿ, ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ ಅಂತ ಹೇಳ್ತೀರಾ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ 2015 ಮಾಡಲು ಸ್ವಿಫ್ಟ್ VXI. ಮಾರುತಿ ಸ್ವಿಫ್ಟ್ VXI ಪೆಟ್ರೋಲ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಇದೆ ಗಾಡಿ. ಇವನ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ. VXI ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ ಸೆಕೆಂಡ್ ಓನರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸಿಸ್ಟಮ್ ಇರಬೇಕು, ಬ್ಯಾಕ್ ಆಫ್ ಡಿಫಾಗರ್ ಸಮೇತ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ 90,000 ಓಡಿದೆ ಸರ್. ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಡಿ. ಪ್ರೈಸ್ ಒಂದು 4,500 ಕೊಡೋಣ. ನಿಮ್ಮ ಕಡೆಯಿಂದ ಬಂದ್ರೆ ಒಂದು 10-20,000 ಹೆಚ್ಚು ಕಮ್ಮಿ. 4,50,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ K10 ಸರ್. ಸರ್ 2012 ಮಾಡಲು 1,85,000 ಕೊಡ್ತೀನಿ ಫೈನಲ್. 1,85,000. ಸಬ್ ಉಪ್ಪರು, ಆಂಪು ಎಲ್ಲ ಇದೆ. 2012 ಮಾಡಲು VXI ಗಾಡಿ, ಸಬ್ ಉಪ್ಪರು, ಆಂಪು ಗಾಡಿ ತೋರಿಸ್ತಿದೆ ನಿಮಗೆ. ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಇಂಟೀರಿಯರು ಯಾರು ಹುಡುಕ್ತಿರೋರಿಗೆ ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಬ್ ಉಪ್ಪರ್ ಆ್ಯಂಪ್ ಜೊತೆಗೆ VXI ವೇರಿಯಂಟು ಆ್ಯಂಡ್ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲ್ಸ್ ಬರೋಂಗೆ VXI ವೇರಿಯಂಟು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. 1,85,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಸ್ವಲ್ಪ ನೆಗೋಷಿಯೇಟ್ ಮಾಡಿ. ಎಷ್ಟು ತೋರಿಸಿದ್ರಿ ಸರ್? ಇನ್ನೂ ಎಷ್ಟು ಗಾಡಿ ಬರೋದಿದೆ ಸರ್? ಇನ್ನೊಂದು 4 ಗಾಡಿ ಪೇಂಟ್ ಆಗ್ತಾ ಐತೆ. ಇನ್ನು ಇದೆ 22 ಇದೆ, 23 ಇದೆ, 21 ಇದೆ. ಬಡ ದೋಸ್ ಬೇಕಾ, ದೋಸ್ ಪ್ಲಸ್ ಬೇಕಾ, ಯಾವುದೇ ವೆಹಿಕಲ್ ಆದ್ರೂ ಬನ್ನಿ.
ಓಕೆ, ಬನ್ನಿ ವಿಸಿಟ್ ಆಗಿ. ಇನ್ನೂ ಗಾಡಿಗಳು ಬರ್ತಿದೆ, ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು. ಲೊಕೇಶನ್ ಕೂಡ ಹಾಕಿರ್ತೀನಿ. ಲೋನ್ ಅಂತ ಹೋಗ್ತಾರೆ, ಲೋನ್ ಆಗಿದೆ ಆಲ್ ಓವರ್ ಕರ್ನಾಟಕ. ಬನ್ನಿ ವಿಸಿಟ್ ಆಗಿ, ಸ್ವಲ್ಪ ನೆಗೋಷಿಯೇಟಲ್ಲೂ ಆಗುತ್ತೆ ಅಂತ ಹೇಳ್ಬೋದು. ಸರ್ ಟ್ರ್ಯಾಕ್ಟರ್ಗಳು ಇನ್ನೂ ಎಷ್ಟು ಬರೋದಿದೆ ಸರ್? ಸರ್ ಟ್ರ್ಯಾಕ್ಟರ್ ಮಹೇಂದ್ರ ಒಂದು 475 ಎರಡು ಗಾಡಿ ಇದಾವೆ. Okay. ಇವಾಗ ರೆಡಿ ಇರೋದು ಸೊನಾಲಿಕಾ ವೆಹಿಕಲ್, ತುಂಬಾ ಚೆನ್ನಾಗಿದೆ ಗಾಡಿ. Okay. ಶೋರೂಮ್ ಗಾಡಿ ತಗೊಳ್ಳೋರಿಗೆ ಇದು ಒಳ್ಳೆ ಗಾಡಿ.